ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಬಸವರಾಜು ಅವರು ಸದ್ಯಕ್ಕೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಜೊತೆಗೆ ಗೆಲ್ಲುವ ವಿಶ್ವಾಸ ಕೂಡ ಅವರ ಹತ್ರ ಇದೆ. ಈ ಸಂದರ್ಭದಲ್ಲಿ ದೇವೇಗೌಡರ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಮ್ಮ ತುಮಕೂರು ರಿಪೋರ್ಟರ್ ವಿಠಲ್ ಕುಮಾರ್ ಬಸವರಾಜು ಅವರನ್ನ ಮಾತಾಡಿಸಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ಬಸವರಾಜು, ಯಾವ ರೀತಿ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ನೋಡ್ಕೊಂಡು. ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ಮುಗಿದಿದೆ. ಅದರಲ್ಲೂ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ದಾಖಲೆ ಮಟ್ಟದಲ್ಲಿ ಒಂದು ಚುನಾವಣೆ ಆಗಿರುವಂಥದ್ದು. ಈಗ ಬನ್ನಿ, ತುಮಕೂರು ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ GS ಬಸವರಾಜು ಇವತ್ತು ನಮ್ಮೊಂದಿಗಿದ್ದಾರೆ. ಅವರ ಒಂದು ರಿಲ್ಯಾಕ್ಸ್ ಮೂಡ್ ಹೇಗಿದೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಇವತ್ತು ತಮ್ಮ ಎಲ್ಲ ರಾಜಕೀಯ ಜಂಜಾಟಗಳಿಂದ ಇವತ್ತು ಚುನಾವಣೆ ಮುಗಿಸ್ಕೊಂಡಿದ್ರಿ, ತಮ್ಮ ಒಂದು ಮೂಡ್ ಹೇಗಿದೆ ಸರ್? ನಾನು ಆರಾಮಾಗಿದ್ದೀನಿ. ಇವತ್ತು ನಿನ್ನೆ ಸಾಯಂಕಾಲ 6 ಗಂಟೆ ಮೇಲೆ ನಾನು ರಿಲ್ಯಾಕ್ಸ್ ಆಗಿದ್ದೀನಿ. ಆರಾಮಾಗಿ ಆರಾಮಾಗಿ ಕುಂತ್ಕೊಂಡು ನಮ್ಮ ಸ್ನೇಹಿತರ ಜೊತೆ ಗುಬ್ಬಿನಲ್ಲಿ 2 ಅವರ್ಸ್ ಕಾಲ ಕಳೆದೆ. 6:30 8:30ವರೆಗೂ. ಇನ್ನು ಜನ ಇವತ್ತು ಯಾರೂ ಇಲ್ಲ. ಇಷ್ಟೊತ್ತಿಗಾಲೇ ಒಂದು ಪ್ಯಾಕ್ ಆಗಿ ಒಂದು 500 ಜನ ಇರೋರು. ಅದು ನೆಮ್ಮದಿಯಿಂದ ಇದ್ದೀನಿ. ಭಾಳ ಚೆನ್ನಾಗಾಗಿದೆ ಚುನಾವಣೆ. ಇದು ನನ್ನ ವೈಯಕ್ತಿಕವಾದ ಪ್ರತಿಷ್ಠೆನೂ ಅಲ್ಲ, ನಮ್ಮ ಪಕ್ಷದ ಪ್ರತಿಷ್ಠೆಯ ಒಂದು ರೂಪವಾಗಿ ಇವತ್ತು ಏನು 5ರಿಂದ 6% ದಾಖಲೆ ಮತದಾನ ಜಾಸ್ತಿ ಆಗಿದೆ ಹೋದ ವರ್ಷಕ್ಕಿಂತ. ಅದು ನಿಮ್ಮೆಲ್ಲರ ಶಕ್ತಿ ಅಲ್ಲ, ಯುವಕ ಯುವತಿಯರು, ಪ್ರಬುದ್ಧ ಜೀವಿಗಳು ಮತ್ತು ರಾಷ್ಟ್ರಕ್ಕೆ ಏನಾದರೂ ನಮ್ಮ ಕೊಡುಗೆ ಬೇಕು ಅನ್ನೋ ವಿಚಾರದಲ್ಲಿ ಮತದಾನದ ಮುಖಾಂತರ ನಮ್ಮ ರಾಷ್ಟ್ರವನ್ನು ಮೇಲಕ್ಕೆತ್ತೋದಕ್ಕಾಗ್ಬೋದು ಅಂತಕ್ಕಂಥದ್ದಕ್ಕೆ ಮತ್ತು ನರೇಂದ್ರ ಮೋದಿಯವರ ಒಂದು ಏನು ಅಭಿಪ್ರಾಯ ಚಿಂತನೆ ಇದೆ, ಆ ಚಿಂತನೆಗೆ ಪೂರ್ಣ ಸಹಕಾರ ಕೊಡೋದಕ್ಕೆ ಈ 5ರಿಂದ 6% ಜನ ಎಂದೂ ಓಟ್ ಹಾಕ್ತಿರ್ತಕ್ಕಂಥವ್ರು ಬಂದು ಓಟ್ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಇದು ಬಿಜೆಪಿ ಅಭ್ಯರ್ಥಿ GS ಬಸವರಾಜು ಹೇಳ್ತಾರಂಥ ಮಾತು. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು.